Good afternoon, friends. Uh, Today I'm going to explain hydroponics. ಈ ಹೈಡ್ರೋಫೋನಿಕ್ಸ್ ಅಂದ್ರೆ ಏನು? ಇದು ಯಾವ ತರ ಟೆಕ್ನಿಕ್? ಇದನ್ನ ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಹೇಗೆ ಯೂಸ್ ಮಾಡ್ತಾರೆ? ಇದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಲೋ ಕಾಸ್ಟ್ ಹೈಡ್ರೋಫೋನಿಕ್ ಸಿಸ್ಟಮ್ ಫಾರ್ ಫಾಡರ್ ಅಂಡ್ ಪ್ಲಾಂಟ್ಸ್ ಪ್ರೊಡಕ್ಷನ್. ಈ ಹೈಡ್ರೋಫೋನಿಕ್ಸ್ ಟೆಕ್ನಿಕ್ಸ್ ನ ನಾವು ಫಾಡರ್ ಮತ್ತೆ ಸ್ಮಾಲ್ ಪ್ಲಾಂಟ್ಸ್ ಲೈಕ್ ವೆಜಿಟಬಲ್ ಪ್ಲಾಂಟ್ಸ್ ಅಂಡ್ ಸ್ಮಾಲ್ ವೆಜಿಸ್ ಈ ತರ ಪ್ಲಾಂಟ್ಸ್ ನಲ್ಲಿ ಮಾತ್ರ ಪ್ರೊಡಕ್ಷನ್ ಮಾಡೋಕೆ ಯೂಸ್ ಮಾಡ್ತೀವಿ. ಈ ಹೈಯರ್ ಪ್ಲಾಂಟ್ಸ್ ಅಲ್ಲಿ ಅಂದ್ರೆ ಆಗೋದಿಲ್ಲ. ಯಾಕೆಂದ್ರೆ ನೆಕ್ಸ್ಟ್ ನಾವು ತಿಳ್ಕೊತಾ ಹೋಗೋಣ. ಇಂಟ್ರೊಡಕ್ಷನ್. ಈ ಹೈಡ್ರೋಫೋನಿಕ್ಸ್ ಅಂದ್ರೆ ಸಾಯಿಲ್ ಲೆಸ್ ಕಲ್ಟಿವೇಶನ್ ಅಂತ ಹೇಳ್ತಾರೆ. ಈ ಮಣ್ಣನ್ನ ನಾವು ಯೂಸ್ ಮಾಡ್ದೇನೆ ವಾಟರ್ ಅಲ್ಲಿ ಅದಕ್ಕೆ ಬೇಕಾಗಿರುವಂತ ನ್ಯೂಟ್ರಿಯೆಂಟ್ಸ್ ನ ಕೊಟ್ಬಿಟ್ಟು ಅದರಲ್ಲೇ ಈ ನ್ಯೂಟ್ರಿಯೆಂಟ್ ಮೀಡಿಯಾನ ಆಡ್ ಮಾಡಿ ಫ್ರೂಟ್ಸ್ ಸಪೋರ್ಟ್ ಮಾಡ್ಲಿಕ್ಕೆ ಗ್ರೋತ್ಗೆ ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕು ಅದನ್ನ ಸಪೋರ್ಟ್ ಮಾಡಿಕೊಂಡು ಪ್ಲಾಂಟ್ಸ್ ಗ್ರೋ ಆಗುತ್ತೆ. ಇಟ್ಸ್ ಗ್ರೀನ್ ಫಾಡರ್ ಆಗಿರ್ಬೋದು, ಟೊಮೆಟೊಸ್, ವೆಜಿಟೇಬಲ್ಸ್, ಪೀಸ್ ಈ ತರ. ಬಟ್ ಈ ತರ ಬಿಗ್ ಟ್ರೀಸ್ ಮತ್ತೆ ದೊಡ್ಡ ದೊಡ್ಡ ಪ್ಲಾಂಟ್ಸ್ ಆ ತರ ಎಲ್ಲ ನಾವು ಗ್ರೋ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೇನಿದ್ರು ಸೆಟಪ್ ಇರ್ಬೇಕಾಗತ್ತೆ. ಅದನ್ನ ನಾನು ನಿಮ್ಗೆ ಏನು ಮೇನ್ಲಿ ನಾನು ಇಲ್ಲಿ ಏನು ಪ್ರೆಸೆಂಟ್ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂದ್ರೆ ಫಾಡರ್ ಮತ್ತೆ ಪ್ಲಾಂಟ್ಸ್ ಪ್ರೊಡಕ್ಷನ್. ಈ ಫಾಡರ್ ಹೇಗೆ ಅಂದ್ರೆ ಈ ಲೈಫ್ ಸ್ಟಾಕ್ ಇರತ್ತಲ್ಲ, ಈ ಜಾನುವಾರುಗಳನ್ನ ಸಾಕೊಂಡಿರ್ತಾರೆ, ಅವ್ರ ಹತ್ರ ಲ್ಯಾಂಡ್ ಇರಲ್ಲ, ಅವ್ರ ಶೆಡ್ ಅಲ್ಲಿ ಸಾಕೊಂಡಿರ್ತಾರೆ ಅಂದ್ರೆ ಅವ್ರು ಅದೇ ತರ ಇನ್ನೊಂದ್ ಶೆಡ್ ಅಲ್ಲಿ ಇಲ್ಲ ಯಾವ್ದಾದ್ರು ಇನ್ನೊಂದ್ ಟೆರೆಸ್ ಮನೆ ಟೆರೆಸ್ ಆದ್ರೂ ಓಕೆ ಆಗುತ್ತೆ. ಇಲ್ಲ ಸಪರೇಟ್ ಆಗಿ ಸ್ವಲ್ಪ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಸಪರೇಟ್ ಶೆಡ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಅವರು ಹೈಡ್ರೋಫೋನಿಕ್ಸ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ಫಾಡರ್ ನ ಗ್ರೋ ಮಾಡ್ಕೊಂಡು ಅವರು ಲೈಫ್ ಸ್ಟಾಕ್ಗೆ ಅವರು ಫೀಡ್ ಮಾಡ್ಬೋದು. ಇದರಿಂದ ಸ್ವಲ್ಪ ಕಾಸ್ಟ್ ಕಡಿಮೆ ಆಗುತ್ತೆ. ಬಟ್ ಈ ಹೈಡ್ರೋಫೋನಿಕ್ಸ್ ಬಂದ್ಬಿಟ್ಟು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆಬ್ಜೆಕ್ಟ್ ಟು ಡೆವಲಪ್ ಲೋ ಕಾಸ್ಟ್ ಸಸ್ಟೈನಬಲ್ ಹೈಡ್ರೋಫೋನಿಕ್ಸ್ ಸಿಸ್ಟಮ್ ಟು ಎಫಿಷಿಯಂಟ್ ಫಾಡರ್ ಪ್ರೊಡಕ್ಷನ್ ಟು ಸಪೋರ್ಟ್ ಲೈಫ್ ಸ್ಟಾಕ್ ಫಾರ್ಮರ್ಸ್. ಈ ತರ ಲೈಫ್ ಸ್ಟಾಕ್ ಫಾರ್ಮರ್ಸ್ ಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಅವ್ರ ಕಾಸ್ಟ್ ಕಡಿಮೆ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಹೈಡ್ರೋಫೋನಿಕ್ಸ್ ಅಲ್ಲಿ ನೆಕ್ಸ್ಟ್ ಸೀಡ್ಸ್ ಕೂಡ ಅವರೇ ಜರ್ಮಿನೇಟ್ ಮಾಡ್ಕೋಬಹುದು. ನೆಕ್ಸ್ಟ್ ಏನ್ ಅಂದ್ರೆ ನ್ಯೂಟ್ರಿಯೆಂಟ್ ನಷ್ಟೇ ಬೈ ಮಾಡ್ಬೇಕಾಗತ್ತೆ ಅವರು. ಅದು ಕೂಡ ಪ್ರಿಪೇರ್ ಮಾಡ್ಕೋತೀರಾ, ಸ್ವಂತ ಲ್ಯಾಬ್ ಇದೆ ಅಂದ್ರೆ ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ಅಂಡ್ ಅಗೈನ್. ವೈ ಹೈಡ್ರೋಫೋನಿಕ್ಸ್ ಫಾರ್ ಫಾಡರ್? ಸೇವ್ ವಾಟರ್ ಅಂಡ್ ಕಂಪೇರ್ ಟು ಅಗ್ರಿಕಲ್ಚರ್. ನಾರ್ಮಲ್ ಅಗ್ರಿಕಲ್ಚರ್ ನಾವು ಲ್ಯಾಂಡ್ ಅಲ್ಲಿ ಏನ್ ಈ ಫಾಡರ್ ಹುಲ್ಲು ಅದೆಲ್ಲ ಬೆಳಿತೀವೋ ಕಂಪೇರ್ ಟು ಅದಕ್ಕಿಂತ ನಾವು 90% ವಾಟರ್ನ ಹೈಡ್ರೋಫೋನಿಕ್ಸ್ ಅಲ್ಲಿ ಸೇವ್ ಮಾಡ್ತೀವಿ. ಮತ್ತೆ ಇದಕ್ಕೆ ಜಾಸ್ತಿ ಏರಿಯಾ ಏನ್ ಬೇಕಾಗಲ್ಲ. ನಮಗೆ ಎಷ್ಟು ಸಫಿಶಿಯಂಟ್. ಈಗ ಟೌನ್ ಅಲ್ಲೆಲ್ಲ ಇರ್ತಾರೆ, ಅವರಿಗೆ ಆರ್ಗ್ಯಾನಿಕ್ ಫುಡ್ ತಿನ್ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅವ್ರ ಹತ್ರ ಲ್ಯಾಂಡ್ ಇರಲ್ಲ. ಬಟ್ ಅವರು ರೂಮ್ ಅಲ್ಲಿ ಟೆರೆಸ್ ಅಲ್ಲಿ ಆರಾಮಾಗಿ ಹೈಡ್ರೋಫೋನಿಕ್ಸ್ ಟೆಕ್ನಿಕ್ಸ್ ನ ಮಾಡ್ಕೋಬಹುದು. ಸ್ಪೇಸ್ ಎಫಿಷಿಯಂಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಯರ್ ರೌಂಡ್ ಅವೈಲಬಿಲಿಟಿ ಪ್ರೊವೈಡ್ಸ್ ಕನ್ಸಿಸ್ಟೆಂಟ್ ಫಾಡರ್ ಸಪ್ಲೈಸ್ ರಿಗಾರ್ಡ್ಲೆಸ್ ಫಾರ್ ಸೀಸನಲ್ ಕಂಡೀಷನ್ಸ್. ಇದರಲ್ಲಿ ನೀವು ಯಾವ ಸೀಸನ್ ಬೇಕಾದ್ರೂ ಗ್ರೋ ಮಾಡಬಹುದು. ಇಯರ್ ರೌಂಡ್ ಅವೈಲಬಿಲಿಟಿ ಅಂತ ಹೇಳ್ತಾರೆ. ಪ್ರತಿ ಇಯರ್ ಅಲ್ಲಿ ಯಾವ ಸೀಸನ್ ಅಲ್ಲೂ ಯಾವ ಪ್ಲಾಂಟ್ಸ್ ಬೇಕಾದ್ರೂ ಗ್ರೋ ಮಾಡಬಹುದು. ಅದಕ್ಕೆ ಸೂಟಬಲ್ ಎನ್ವಿರಾನ್ಮೆಂಟ್ ನ ನೀವೇ ಕ್ರಿಯೇಟ್ ಮಾಡ್ತೀರಾ. ಸನ್ಲೈಟ್ ನೀವೇ ಕ್ರಿಯೇಟ್ ಮಾಡ್ತೀರಾ. ಹೇಗೆ ಅಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ವ್ಯಾಟ್ ಬೇಕಾಗಿರೋಂತ ಲೈಟ್ ನ ಆರ್ಟಿಫಿಷಿಯಲಿ ಸಪ್ಲೈ ಮಾಡ್ತೀರಾ, ವಾಟರ್ ಸಪ್ಲೈ ಮಾಡ್ತೀರಾ, ನ್ಯೂಟ್ರಿಯೆಂಟ್ ಮೀಡಿಯಾ ಸಪ್ಲೈ ಮಾಡ್ತೀರಾ. ಈ ನ್ಯೂಟ್ರಿಯೆಂಟ್ ಮೀಡಿಯಾ ಅಂದ್ರೆ ಬೇರೆ ಏನೂ ಅಲ್ಲ, ನೀವು ಸಾಯಿಲ್ಗೆ ಹಾಕ್ತಿರಲ್ಲ ಫರ್ಟಿಲೈಸರ್ಸ್, ಅದನ್ನೇ ಇದರಲ್ಲಿ ವಾಟರ್ ನ್ಯೂಟ್ರಿಯೆಂಟ್ ಮೀಡಿಯಾ ಅಂತ ಕರೀತಾರೆ ಅಷ್ಟೇ. ಮತ್ತೆ ಇದು ಬೇಗನೆ ಗ್ರೋತ್ ಆಗುತ್ತೆ ಕಂಪೇರ್ ಟು ಲ್ಯಾಂಡ್ ಅಗ್ರಿಕಲ್ಚರ್. ಮೆಟೀರಿಯಲ್ಸ್ ಯೂಸ್ಡ್. ಓಕೆ, ಈಗ ಈ ಸೆಟಪ್ ನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಿಮ್ಗೆ. ಫ್ರೇಮ್ ಸ್ಟ್ರಕ್ಚರ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಪೈಪ್ಸ್, PVC ಪೈಪ್ಸ್ ಇಲ್ಲ ಬ್ಯಾಂಬೋ, ಅದರಲ್ಲಿ ಹೋಲ್ ಇರುತ್ತೆ ನೋಡಿ ಪೈಪ್ ತರ. ಹಾಗಾಗಿ ಮೆಟಲ್ಸ್ ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು, ನಿಮ್ ಕಾಸ್ಟ್ ಎಫೆಕ್ಟಿವ್ ಅದು. ಟ್ರೇಸ್, ಪ್ರೋ ಟ್ರೇಸ್, ಅಲ್ಯೂಮಿನಿಯಂ ಟ್ರೇಸ್ ಗ್ರೋಯಿಂಗ್ ಸೀಡ್ಸ್ ಗೋಸ್ಕರ. ಮತ್ತೆ ನ್ಯೂಟ್ರಿಯೆಂಟ್ ಸೊಲ್ಯೂಷನ್ ಬೇಕಾಗುತ್ತೆ. ಒಂದು ಇರಿಗೇಷನ್ ಸಿಸ್ಟಮ್, ವಾಟರ್ ಎನಿ ಟೈಮ್ ಇದರಲ್ಲಿ ಫ್ಲೋ ಆಗ್ತಾ ಇರಬೇಕು. ಸೀಡ್ಸ್ ನೀವು ಯಾವ ಪ್ಲಾಂಟ್ ನ ಗ್ರೋ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆ ಪ್ಲಾಂಟ್ ಸೀಡ್ಸ್ ನೀವು ಪರ್ಚೇಸ್ ಮಾಡ್ಬೇಕಾಗುತ್ತೆ. ಇಲ್ಲ ನಿಮ್ಮ ಹತ್ರ ಇದ್ರೆ ಓಕೆ, ಬಟ್ ಅದು ಲ್ಯಾಂಡ್ಗೆ
ನೆಕ್ಸ್ಟ್ ಪ್ರೊಸೆಸ್ ಸೀಡ್ ಪ್ರಿಪರೇಷನ್. ಸೋಕ್ ಅಂಡ್ ಜರ್ಮಿನೇಟ್ ಸೀಡ್ಸ್ ಅದನ್ನ ನೀವೇ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೇದು ಅಂತ ಹೇಳ್ತೀನಿ. ಯಾಕೆಂದ್ರೆ ನೀವು ಸೀಡ್ಲಿಂಗ್ಸ್ ನ ತಗೋತೀರಾ ಅಂದ್ರೆ ಅವರು ಲ್ಯಾಂಡ್ ಅಲ್ಲಿ ಹಾಕಿರ್ತಾರೆ, ಅದೆಲ್ಲ ಸರಿ ಹೋಗಲ್ಲ. ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟು ನರ್ಸರಿಲಿ ತಗೊಳ್ಳಿ. ಟ್ರೇ ಸೆಟಪ್, ಸ್ಪ್ರೆಡ್ ಸೀಡ್ಸ್ ಈವನ್ಲಿ ಆನ್ ಟ್ರೇಸ್ ಅಲ್ಲಿ ಸೀಡ್ಸ್ ನ ಪ್ಲಾಂಟ್ ಮಾಡ್ತಿರಲ್ಲ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ನ್ಯೂಟ್ರಿಯೆಂಟ್ ಸಪ್ಲೈ, ಫೀಡ್ ದ ಪ್ಲಾಂಟ್ಸ್ ವಿತ್ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಮತ್ತೆ ಇದ್ರ ಬಗ್ಗೆ ನಾನು ನಿಮಗೆ ಸಪರೇಟ್ ಆಗಿ ನಾನು ವಿಡಿಯೋ ಮಾಡ್ತೀನಿ. ಗ್ರೋತ್ ಮಾನಿಟರಿಂಗ್, ಹ್ಯೂಮಿಡಿಟಿ, ಲೈಟ್, ಟೆಂಪರೇಚರ್, ಆಪ್ಟಿಮಲ್ ಗ್ರೋತ್, ಇದೆಲ್ಲ ಎಷ್ಟು ಮಿನಿಮಮ್ ಇಷ್ಟು ಇರಬೇಕು ಅಂತ ಇರುತ್ತೆ. 28 ಡಿಗ್ರಿ 30 ಡಿಗ್ರಿ ಯಾವ ಪ್ಲಾಂಟ್ಸ್ಗೆ ಸೂಟಬಲ್ ಆಗಿ ಅದನ್ನ ನಾವು ಮಿನಿಮಮ್ ಮೇಂಟೈನ್ ಮಾಡಬೇಕಾಗುತ್ತೆ. ಹಾರ್ವೆಸ್ಟಿಂಗ್ ಟೈಮಲ್ಲಿ ಫಾರ್ಡರ್ನ ಹಾರ್ವೆಸ್ಟ್ ಮಾಡಿ ನೀವೇನು ಲೈಫ್ ಸ್ಟಾಕ್ಗೋಸ್ಕರ ಯೂಸ್ ಮಾಡ್ತಿದ್ದೀರೋ ಅಥವಾ ಪ್ಲಾಂಟ್ಸ್ ವೆಜಿಟೇಬಲ್ಸ್ ಸ್ವಂತಕ್ಕೆ ಯೂಸ್ ಮಾಡ್ತಿದ್ದೀರೋ ಅದನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಇದಿಷ್ಟು ಹೈಡ್ರೋಪೋನಿಕ್ಸ್ ಬಗ್ಗೆ. ಇನ್ನು ಏನಾದರೂ ಇನ್ಡೆಪ್ತ್ ಆಗಿ ವಿಡಿಯೋಸ್ ಬೇಕಿತ್ತು ಇಲ್ಲ ನಾಲೆಡ್ಜ್ ಬೇಕಿತ್ತು ಅಂತ ಹೇಳಿದ್ರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.